RCB ಹಬ್ಬ, 11 ಸಾವು 7 ತಲೆದಂಡ. ಫ್ಯಾನ್ಸ್ ಹೆಣಗಳ ಮೇಲೆ ಸಂಭ್ರಮ ಪಟ್ಟಿದ್ದು ಯಾರು? RCBನ, DNA ನ, KSCAನ, ಸರ್ಕಾರನ, ಪೊಲೀಸ, ಸಿದ್ದರಾಮಯ್ಯನವರ, DK ಶಿವಕುಮಾರ, ಗೃಹ ಸಚಿವರ, ಅಥವಾ ಇಡೀ ಸರ್ಕಾರದ ಎಲ್ಲರನ್ನ? ಕೈಗಳಿಗೆ ಅಂಟಿದಂತಹ ರಕ್ತದ ಕಲೆಗಳನ್ನು ಕಿಕ್ಔಟ್ಗಳು, ಸಸ್ಪೆಂಡ್ಗಳಿಂದ ತೊಳೆದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಆ್ಯಸಿಡ್ ಹಾಕಿದರೂ ಕೂಡ ಅಮಾಯಕರ ಬಲಿಯ ಆ ರಕ್ತದ ಕಲೆಗಳು ಅಳಿಸಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಇದೇ ರೀತಿ ಗೂಬೆ ಕೂರಿಸುವಂಥ ಪ್ರಯತ್ನಗಳು ನಡೀತಾ ಇದೆಯೇ ಹೊರತು ಸಮಾಧಾನ ಸಿಗ್ತಾ ಇಲ್ಲ. ಈ ಸಾವುಗಳಿಗೆ ನ್ಯಾಯ ಸಿಗ್ತಾ ಇದೆ ಅಂತ ಅನಿಸೋದಿಲ್ಲ. ತಮ್ಮವರನ್ನು ಕಳ್ಕೊಂಡಂತಹ ಏಕೈಕ ಪುತ್ರನನ್ನು, ಪುತ್ರಿಯನ್ನು, ತುಂಬ ಅರಗಿಣಿಯಂತೆ ಸಾಕಿದ ಮಕ್ಕಳನ್ನು ಕಳೆದುಕೊಂಡಂಥ ಆ ತಂದೆ ತಾಯಿಗಳ ಆಕ್ರಂದನಕ್ಕೆ ಯಾವುದೂ ನೆಮ್ಮದಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನ್ಯಾಯನಾದರೂ ಸಿಗಬೇಕಲ್ವಾ? ಆ ನ್ಯಾಯ ಯಾವುದು? ಆ ಪನಿಷ್ಮೆಂಟ್ ಯಾವುದು? ಯಾರನ್ನು, ಹೇಗೆ, ಎಲ್ಲಿ, ಯಾವ ರೀತಿಯಾಗಿ ನಾವು ನೋಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇದು ಇಡೀ ವ್ಯವಸ್ಥೆ ಮತ್ತು ವ್ಯವಸ್ಥೆಯ ಫೇಲಿಯರ್. ಈ ವ್ಯವಸ್ಥೆಯಲ್ಲಿ ನಾವು ನೀವು ಭಾಗಿನ? ಕೇವಲ ಸರ್ಕಾರ ಭಾಗಿನ? ಪೊಲೀಸ್ ಇಲಾಖೆ ಭಾಗಿನ? RCB ಭಾಗಿನ? KSCA ಭಾಗಿನ? ಗೊತ್ತಾಗ್ತಾ ಇಲ್ಲ ಯಾರನ್ನು ನಾವು ಗುರಿಯಾಗಿರಿಸಿಕೊಂಡು ಮಾತಾಡೋದಂತ. ಒಂದಂತೂ ಸತ್ಯ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೆಗಡಕರು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಬಟ್ ಒಂದಂತೂ ಸತ್ಯ, RCB ಗೆತ್ತು ಅನ್ನುವಾಗ ಇದ್ದಂತಹ ಸಂಭ್ರಮ ಈಗ 11 ಜನ. ಆ ತಂದೆ ತಾಯಿಗಳ ನೋವು, ಆ ದುಃಖ ನೋಡಿದರೆ ನಾವೇನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಏನು ಮಾತಾಡಿದರೆ ಏನು ಸರಿ, ಏನು ತಪ್ಪು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಈ ಇಡೀ ಘಟನೆ ಎಲ್ಲರನ್ನೂ ಕೂಡ ಕನ್ಫ್ಯೂಸ್ ಮಾಡಿದೆ. ತನ್ನನ್ನು ಕಳೆದುಕೊಂಡವರ, ತನ್ನ ಮಕ್ಕಳನ್ನು ಕಳೆದುಕೊಂಡವರ ಆ ಶೋಕ ಇದೆಯಲ್ಲ, ಅದು ನಿರಂತರ. ಅದಕ್ಕೆ ಯಾರೂ ಸಮಾಧಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದಂತೂ ಸತ್ಯ, ಇದು ಕೊಲೆ. ಈ ಕೊಲೆಗಡಕರು ಯಾರು? ಕೇವಲ ಸಸ್ಪೆಂಡ್ ಮಾಡಿದ ತಕ್ಷಣ ಒಂದು ಸರ್ಕಾರ ಎಲ್ಲವನ್ನು ನಿಭಾಯಿಸ್ತಾ ಹಾಗೇನಾ? ಈ ವಿಚಾರದ ಬಗ್ಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್, ಕೊಲೆಗಡಕರು ಯಾರು?